ವೀಕ್ಷಕರೇ, ಬ್ರೇಕ್ನ ನಂತರ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ. ಸೊ ನಮ್ಮ ಜೊತೆಗೆ ಇದ್ದಾರೆ ಇವತ್ತು ಒಂದು ಲೀಡ್ ರೋಲ್ ಪ್ಲೇ ಮಾಡಿರುವಂತಹ ಶ್ರೀರಾಮ್ ಅವರು. ಸೊ ಈ ಚಿತ್ರದಲ್ಲಿ, ದಿ ಪ್ಲಾನ್ ಚಿತ್ರದಲ್ಲಿ ಶ್ರೀರಾಮ್ ಅವರು ಲೀಡ್ ರೋಲ್ ಪ್ಲೇ ಮಾಡಿದ್ದಾರೆ. ತಮಗೆ ಸ್ವಾಗತ. ಸೊ ಇನ್ನೊಂದಂತ ಶೆಟ್ಟಿ ಬ್ರದರ್ಸ್ ಅವರ ಜೊತೆ ಆಗ್ಲೇ ಮಾತಾಡಿದೆ ನಾನು. ಈಗ ಮತ್ತೊಬ್ರು ಸುನೀಲ್ ಶೆಟ್ಟಿ, ಕೊಳಂಬೆ ಅವರು. ನಮಸ್ಕಾರ. ಕೊಳಂಬೆ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತು, ಖಂಡಿತ ನಮ್ಮ ಊರೇ ಆಕ್ಚುಲಿ, ಇಲ್ಲಿಯವರಾದಂತ ಉಡುಪಿ ಕೊಳಂಬೆ. ಸೊ ಹೆಮ್ಮೆ ವಿಷಯ. ಸೊ ನಂಗೂ ತುಂಬಾ ಖುಷಿ ಆಗ್ತಿದೆ ಕೇಳಿ. ಸೊ ನಿಮ್ ಜೊತೆ ನಾನು ಈ ಬಗ್ಗೆ ಅಂದ್ರೆ ನಿಮ್ ಜೊತೆ ಮಾತಾಡ್ತೀನಿ ಮೊದಲಿಗೆ. ಆಕ್ಚುಲಿ ನೀವು ಹೊಸ ಪ್ರತಿಭೆ ಅಲ್ಲ, ನಿಮ್ಗೆ ಈ ಮೂವಿಯಲ್ಲಿ ಮೊದಲ ಪ್ರಯತ್ನ ಅಲ್ಲ. ಸೊ ನಿಮ್ಗೆ ಏನ್ ಅನ್ನಿಸ್ತು ಇಂದ ಹೊಸ ಮೂವಿಯಲ್ಲಿ? ಹೇಗೆ ನಿಮ್ಗೆ ಆಡಿಷನ್ ಹೇಗೆ, ಅಂದ್ರೆ ಯಾವ ರೀತಿ ನಿಮ್ಗೆ ಎಂಟ್ರಿ ಸಿಕ್ತು ಈ ಮೂವಿಯಲ್ಲಿ? ಬೇಸಿಕಲಿ ನಾನು ಥಿಯೇಟರ್ ಆರ್ಟಿಸ್ಟ್. ರಂಗಭೂಮಿಯಲ್ಲಿ ಒಂದು 3-4 ವರ್ಷದಿಂದ ಆಕ್ಟ್ ಮಾಡ್ತಾ ಇದ್ದೀನಿ. ಹುಟ್ಟಿ ಬೆಳೆದಿದ್ದೆಲ್ಲ ಪುತ್ತೂರು, ಆಮೇಲೆ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಜೊತೆಗೆ ಆಕ್ಟರ್ ಆಗ್ಬೇಕು ಅನ್ನೋ ಆಸೆ ಕನಸೆ ನನ್ನ ರಂಗಭೂಮಿಗೆ ಕರ್ಕೊಂಡು ಬಂತು. ಅದಾದ್ಮೇಲೆ ಈ ಮೂವಿ ಆಡಿಷನ್ ಕೊಟ್ಟೆ. ಆಡಿಷನ್ ಕ್ಲಿಯರ್ ಆದ್ಮೇಲೆ ಇದು ಮೂವಿ ಸಿಕ್ಕಿದ್ದು. ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಖುಷಿ ಆಗೇ ಆಗತ್ತೆ. ಚಾನ್ಸ್ಗೋಸ್ಕರ ಹುಡುಕ್ತಾ ಇರ್ಬೇಕಾದ್ರೆ ಒಂದು ಮೂವಿ ಅದೊಂಥರ ಖುಷಿ ಇತ್ತು. ಅದರ ಜೊತೆಗೆ ಅನಂತ್ನಾಗ್ ಸರ್ ಅಂತ ಒಂದು ಮೇರು ನಟನ್ ಜೊತೆ ನನ್ನ ಫಸ್ಟ್ ಫಿಲಮ್ ನಾನು ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ಅಂತ ಹೇಳೋದೇ ಒಂದು ತುಂಬಾ ಹೆಮ್ಮೆಯಾದ ವಿಷಯ. ಒಳ್ಳೆ ಎಕ್ಸ್ಪೀರಿಯನ್ಸ್, ಫಸ್ಟ್ ಇಂದ ಲಾಸ್ಟ್ ತನಕ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕ್ಯಾರಿ ಓವರ್ ಆಗುತ್ತೆ. ಅದು ನಿಮ್ಗೆ ಮೂವಿ ನೋಡಿದಾಗ ಮೂವಿಯಲ್ಲೂ ಕಾಣುತ್ತೆ. ಏನು ಆ ಎಕ್ಸ್ಪೀರಿಯನ್ಸ್, ನಾವು ಪಡ್ಕೊಂಡು ಬಂದಂತ ಎಕ್ಸ್ಪೀರಿಯನ್ಸ್ ನಿಮಗೆ ಮೂವಿಯಲ್ಲೂ ಮೂವಿ ನೋಡಿದಾಗ ಕಾಣುತ್ತೆ. ಸೊ ನಾನು ಇದ್ರ ಬಗ್ಗೆ ನಿಮ್ ಜೊತೆ ತುಂಬಾ ಮಾತಾಡ್ಲಿಕ್ಕಿದೆ. ಸೊ ಅದ್ರ ಮೊದಲು ಜನರಿಗಂತೂ ತುಂಬಾ ಕ್ಯೂರಿಯಾಸಿಟಿ ಇದೆ ಇರ್ತದಲ್ಲ ದಿ ಪ್ಲಾನ್ ಬಗ್ಗೆ ನೋಡ್ಲಿಕ್ಕೆ. ಸೊ ಇದ್ರ ಟ್ರೈಲರ್ ನೋಡ್ಕೊಂಡು ಬರೋಣ. ಓಕೆ, ಯಾವತ್ತೂ ನಮ್ಮ ಫ್ಯೂಚರ್ನ ಪ್ಲಾನ್ ಮಾಡಿದವರಲ್ಲ. ಜೈ ಭಾಸ್ಕರು, ಧನುಷ್ ಇಂಜಿನಿಯರಿಂಗ್ ಕಾಲೇಜಿಂದ ನಾವು ಒಳ್ಳೆ ಫ್ರೆಂಡ್ಸು. ಇನ್ನು 15 ದಿನಗಳ ನಂತರ ವಿಚಾರಣೆಗೆ ಒಳಪಡಿಸುವಂತೆ ನ್ಯಾಯಾಲಯ ಆದೇಶಿಸುತ್ತಿದೆ. ನಂಗಿಲ್ಲಿರಕ್ಕೆ ಆಗ್ತಿಲ್ವೋ? ನಂಗಿಲ್ಲಿಂದ ಆಚೆ ಹೋಗ್ಬೇಕಷ್ಟೇ. ನಮಗಿರೋದು 2 ಗುರಿ. ಒಂದು, ಈ ಜೈಲಿಂದ ಎಸ್ಕೇಪ್ ಆಗೋದು. ಇನ್ನೊಂದು, ನಿಮಗೆ 15 ದಿವಸ ಇರೋದು. ನಾನು ಅದಕ್ಕೆ ಅವಕಾಶ ಕೊಡಲ್ಲ. ನೀವು ಇಲ್ಲಿಂದ ಎಸ್ಕೇಪ್ ಆಗೋದು ಸಾಧ್ಯನೇ ಇಲ್ಲ. ಹೊಸ ಜೈಲರ್ ಅನಂತ್ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಇಲ್ಲಿ ಬಂದಿರೋದು ರಿವೆಂಜ್ ತೀರ್ಸ್ಕೊಳ್ಳೋದಕ್ಕೆ ಅನ್ಸುತ್ತೆ. ಅವರೇ ಹೊಸ ಜೈಲರ್. ಯಾವುದಕ್ಕೂ ನಾವಿನ ಮುಂದೆ ತುಂಬ ಕೇರ್ಫುಲ್ ಆಗಿರೋದು ಒಳ್ಳೇದು. ಹುಷಾರು. ಈಗ ಪ್ಲಾನ್ ಅನಿವಾರ್ಯ. ಮೊದಲೇ ಕ್ಯೂರಿಯಾಸಿಟಿ ಇತ್ತು. ಇದನ್ನ ನೋಡಿದ ಮೇಲಂತೂ ಈಗ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಯಾವಾಗ ರಿಲೀಸ್ ಆಗ್ತದೆ ಅಂತ ಕಾಯ್ತಾ ಇದ್ದೇನೆ ನಾನು ಕೂಡ. ಸೊ ಅವೇ ಎಕಡೆ ಪಂಡಿತ್ತೆ ಈಗ ಎಂಚಿನ ಪಂಡ ಕನ್ನಡ ಮಾಡಿ, ಕನ್ನಡ ತೊಂದ್ರೆ ಇಬ್ರು ಕನ್ನಡ ಹಾಗಿದ್ರೆ ಓಕೆ, ಪರವಾಗಿಲ್ಲ. ಸೊ ಆಗ್ಲೇ ಹೇಳಿದ ಪ್ರಕಾರ ಅವರು ಆಗ ಹೇಳಿದ್ರು ಇದು ಪ್ರೊಡ್ಯೂಸರ್, ಆಕ್ಚುಲಿ ನೀವು ಸಹ ಒಂದು ಪ್ರೊಡ್ಯೂಸರ್, ಅಂದ್ರೆ ಶೆಟ್ಟಿ ಬ್ರದರ್ಸ್
ಅಂದ್ರೆ ಇದರಲ್ಲಿ ನೀವು ಹೇಗೆ ಅಂದ್ರೆ ಯಾವ ರೀತಿ ಎಂಟ್ರಿ ಕೊಟ್ರಿ? ಅಂದ್ರೆ ಒಂದು ಕನ್ನಡ ಮೂವಿ ಆ ಬಾಲಿವುಡ್ ರೇಂಜ್ ಅಲ್ಲಿ ಮಾಡ್ಬೇಕಿದ್ರೆ ಸೊ ರಿಸ್ಕಿ ಅಂತ ಹೇಳ್ಬೋದು. ಸೊ ಯಾವ ರೀತಿ ನಿಮ್ಮ ಎಕ್ಸ್ಪೀರಿಯನ್ಸ್ ಇದರಲ್ಲಿ? ಎಕ್ಸ್ಪೀರಿಯನ್ಸ್ ಅಂದ್ರೆ ಆಕ್ಚುಲಿ ಫಿಲ್ಮ್ ಮಾಡುವ ಇಂಟ್ರೆಸ್ಟ್ ಇತ್ತು, ಮೊದಲಿಂದಾನಿತ್ತು ಆಕ್ಚುಲಿ. ಮತ್ತೆ ಇವರು ನಮ್ಮ ಬ್ರದರ್ ಅವರು ಆಲ್ರೆಡಿ ಎಂಟ್ರಿ ಆದ್ರು ಫಿಲ್ಮ್ ಇಂಡಸ್ಟ್ರಿಗೆ. ಯಾರಿಗೆ ತುಂಬಾ ಇಂಟ್ರೆಸ್ಟ್ ಇದ್ದದ್ದು ಆಕ್ಚುಲಿ ಅವರಿಗೆ? ನಾವು ಇಬ್ರು ಸೇಮ್ ಏಜ್, ಒಂದ್ 2-3 ತಿಂಗಳ ಡಿಫ್ರೆನ್ಸ್. ಮಕ್ಕಳಿಂದ ನಾವು ಒಟ್ಟಿಗೆ ಇದ್ದದ್ದು. ಸೊ ಇವರು ಪೂನಾದಲ್ಲಿ ಸೆಟ್ಲ್ ಆಗಿದ್ರು, ನಾನು ಊರಿನಲ್ಲೇ ಇರ್ತಿದ್ದೆ. ಎವ್ರಿ ಇಯರ್ ಹಾಲಿಡೇಗೆ ಇಲ್ಲಿ ಒಟ್ಟಾಗ್ತಿದ್ವಿ. ಹಾಗೆ ನಾವು ಡಿಸ್ಕಸ್ ಆವಾಗಲೇ ಮೊದಲೇ ಇವರು ಫಿಲ್ಮ್ ಇಂಡಸ್ಟ್ರಿಗೆ ಹೋಗೋದಕ್ಕಿಂತ ಮೊದಲು ಸಹ ನಾವು ಇದು ವಿಷಯದಲ್ಲಿ ಮಾತಾಡ್ತಾ ಇತ್ತು. ಸೊ ಇವರು ಎಂಟ್ರಿ ಆದ್ರು ಫಿಲ್ಮ್ ಇಂಡಸ್ಟ್ರಿಗೆ. ಎಂಟ್ರಿ ಈ ಲೆಕ್ಕದಲ್ಲಿ ಆಗ್ತಾರಂತೇಳಿ ನಾನು ಎಣಿಸ್ಲಿಲ್ಲ. ಆಕ್ಚುಲಿ ಇವರು ಫಿಲ್ಮ್ ಇದು ಬಜೆಟ್ ಮಾಡುವಲ್ಲಿ ತನಕ ಇವರು ಎಂಟ್ರಿ ಆದ್ರು. ಇವರಂದ್ರೆ ಅಷ್ಟು ಮಟ್ಟಕ್ಕೆ ಇವರ ಕ್ವಾಲಿಟಿಯಲ್ಲಿ ಯಾರಷ್ಟು ಒಂದು ಇನ್ಸ್ಪಿರೇಷನ್ ಅಂತ ಯಾರು ಹೇಳ್ಬೋದು? ಅಂದ್ರೆ ಅಶೋಕ್ ಮೇಲೆ ಹೋಗ್ತದೆ ಎಲ್ಲ ಕ್ರೆಡಿಟ್. ಆಕ್ಚುಲಿ ನಮ್ದು ಇದು ಫಸ್ಟ್ ಇದು, ನಾವೀಗ ಫಸ್ಟ್ ಹೋಗ್ತಾ ಇದ್ವಿ. ಯಾಕಂದ್ರೆ ಇದನ್ನು ನಮ್ಗೆ ಇಂಟ್ರೆಸ್ಟ್ ಉಂಟಂತೇಳಿ ಅಶೋಕ್ ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದಾರೆ. ಆಕ್ಚುಲಿ ಅವ್ರು ಬಾಲಿವುಡ್ ಅಲ್ಲಿ ಇದ್ದಾರೆ. ಅದ್ ಮಾಡಿದ್ರೆ ನನ್ನ ತಮ್ಮನಿಗೆ ಒಂದು ಇಂಟ್ರೆಸ್ಟ್ ಉಂಟು, ಇವನಿಗೆ ಒಂದು ಏನಾದ್ರು ಫಿಲ್ಮ್ ಇದು ಮಾಡ್ಬೇಕು ಅನ್ನೋದಕ್ಕೆ. ಇದಕ್ಕೆ ನಾವೊಂದು 5 ವರ್ಷದಿಂದ ಅವರು ಸ್ಕ್ರಿಪ್ಟಿಗೆ ಸ್ವಲ್ಪ ವೇಟ್ ಮಾಡ್ತಾ ಇದ್ರು, ಒಳ್ಳೆ ಮಾಡ್ಬೇಕಂತ. ಅವ್ರನ್ನ ಬಿಟ್ಟು ಬೇರೆಯವರ ಹತ್ರ ಯಾರ ಹತ್ರ ನೀವು ಅಪ್ರೋಚ್ ಮಾಡಿದ್ದೀರಾ? ಮತ್ತೆ ನಾನು ಯಾರು ಬರದೆ ನಾನು ಬೇರೆಯವರೊಟ್ಟಿಗೆ ಮಾಡುದು ಸಹ ಇಲ್ಲ. ಇಲ್ಲ. ಯಾಕಂದ್ರೆ ಈ ವರ್ಷ ಈಗ ಈ ಫಿಲ್ಮ್ ಶೂಟ್ ಆಗುವಾಗ ನಮ್ಗೆ ಆಕ್ಚುಲಿ ಅವರು ಪ್ರೆಸೆಂಟ್ ಇದ್ದದ್ರಿಂದ ನಾನೀಗ ಮುಂದುವರಿಸಲಿಕ್ಕೆ ಆಯ್ತು. ಯಾಕಂದ್ರೆ ಕ್ವಾಲಿಟಿ ಬಗ್ಗೆ ಆಗ್ಲಿ ಏನು ಅಂದ್ರೆ ನಾವು ಇದರಲ್ಲಿ LKG, ಅವರು ಡಿಗ್ರಿ ಆಯ್ತು ಅವರು. ಸೊ ಆಗಿರುವಾಗ ನಮ್ಗೆ ಅವ್ರಿಗೆ ತುಂಬಾ ಹೌದು. ಆವಾಗ ನಾನು ಇವ್ರಿಗೆ ಕೇಳಿಯೇ ಹೇಳಿದೆ, ನೀವು ಸ್ಕ್ರಿಪ್ಟ್ ಸಿಗುವಾಗಲೇ ಫೋನ್ ಮಾಡಿ ಹೇಳಿದ್ರು, ಹೀಗೆ ಕನ್ನಡದಲ್ಲಿ ಒಂದು ಸ್ಕ್ರಿಪ್ಟ್ ಬಂದಿದೆ, ನನ್ಗೆ ಸ್ಟೋರಿ ಹೇಳಿದ್ರು ಅವರು ಹೀಗೆ ಅಂತೇಳಿ. ಆಕ್ಚುಲಿ ಅವರೇ ಕೀರ್ತಿ ಅವರು ನಮ್ಮ ಡೈರೆಕ್ಟರ್, ಅವರೇ ಸ್ಕ್ರಿಪ್ಟ್ ಎಲ್ಲ ಅವರೇ. ಇದನ್ನು ರಿಸರ್ಚ್ ಮಾಡಿ ಅವರು ಸುಮಾರು 1.5 ವರ್ಷ ಅವರು ಇದ್ರ ಬಗ್ಗೆ ಇದು ಮಾಡಿದ್ದಾರೆ. ಇನ್ನೊಂದು ವಿಷಯ, ಈ ಕೀರ್ತಿ ಅವರು ಇದಾರಲ್ಲ ಡೈರೆಕ್ಟರ್, ಸೊ ಅವ್ರು ಯಾರ ಹತ್ರ ಈ ಮೂವಿ ಬಗ್ಗೆ ಅಪ್ರೋಚ್ ಮಾಡಿದ್ಯಾ ಹೋಗಿ ಮೂವಿ ಮಾಡಿ, ಅಥವಾ ನಿಮ್ಮ ಹತ್ರನೇ ಡೈರೆಕ್ಟ್ ಮಾಡಿದ್ದಾರೆ? ಮಾಡಿ ಅವರಿಗೆ ಇದಕ್ಕೆ ಈ ಸಬ್ಜೆಕ್ಟ್ ಸ್ವಲ್ಪ ಟಫ್ ಸಬ್ಜೆಕ್ಟ್, ಯಾರು ಮಾಡುದಿಲ್ಲ ಇದು. ನಮ್ಗೆ ರೆಡಿ ಅಂತ ಹೇಳಿದ್ರೆ ನಮ್ಮ ಕಸಿನ್ ಅವರು ಸಪೋರ್ಟ್ ಮಾಡಿದ ಮೇಲೆ ನಾನು ಇಳಿತೇನೆ ಯಾವ್ದಕ್ಕೆ ಬೇಕಾದ್ರೆ, ಅದ್ರಲ್ಲೇನು ಇಳಿಲಿಕ್ಕೆ ರೆಡಿಯೇ. ಯಾಕಂದ್ರೆ ನಂಗೆ ಗೊತ್ತ ಅವ್ರು ಏನಾದ್ರು ಮಾಡಿ ಅವರು ಒಂದು ಲೆವೆಲ್ಗೆ ತರ್ತಾರೆ ಅಂತ. ಸೊ ಅನಂತನಾಗ್ ಅವರು ಸಹ ಈ ಕ್ವಾಲಿಟಿ ಅವರದ್ದು ಬ್ಯಾಕ್ ಗ್ರೌಂಡ್ ನೋಡಿಯೇ ಅವ್ರು ಹೇಳಿದ್ರು ಈ ಸಿನಿಮಾ 100% ರನ್ ಆಗ್ತದೆ, ಒಳ್ಳೆ ಬರ್ತದೆ ಅಂತ. ಇವರ ಬ್ಯಾಕ್ ಗ್ರೌಂಡ್ ನೋಡಿ, ಅಶೋಕ್ ಇದು ಬ್ಯಾಕ್ ಗ್ರೌಂಡ್ ನೋಡಿ. ಸೊ ಅದು ಇರುವಾಗ ನನಗೇನು ಇದಿಲ್ಲ. ನಾವೀಗ ಮಾಲ್ಗುಡಿ ಟಾಕೀಸ್ ಅಂತೇಳಿ ನಮ್ದು ಕಂಪನಿಯೇ ಮಾಡಿದ್ದೇವೆ, ಮಾಲ್ಗುಡಿ ಟಾಕೀಸ್ ಅಂತೇಳಿ. ಸೊ ಇದು ಫಸ್ಟ್ ಫಿಲ್ಮ್. ಈಗ ಜನವರಿ ಫೆಬ್ರವರಿಲಿ ಒಂದು ತುಳು ಇಂಥದೇ ಕ್ವಾಲಿಟಿಯಲ್ಲಿ ಕೊಡ್ಲಿಕ್ಕೆ ನಾವು ರೆಡಿ ಮಾಡ್ತಾ ಉಂಟು. ಈಗ ಇನ್ನೊಂದು ಕ್ವಶನ್ ಏನ್ ಗೊತ್ತಾ, ಆಕ್ಚುಲಿ ಈಗ ಏನಂತ ಹೇಳಿದ್ರೆ ಯಾವುದೇ ಮೂವಿ ಮಾಡ್ಲಿ ಎಲ್ಲ ಒಂದು ದೊಡ್ಡ ಲೆವೆಲ್ ಅಲ್ಲಿ, ಅಂದ್ರೆ ದೊಡ್ಡ ದೊಡ್ಡ ಆಕ್ಟರ್ಸ್ ಹಾಕೊಂಡೆ ಇದ್ ಮಾಡ್ಬೇಕು, ಮೂವಿ ಮಾಡ್ಬೇಕು, ಇಲ್ಲದ್ರೆ ಮೂವಿ ಓಡೋದಿಲ್ಲ, ಆತರ ಎಲ್ಲರ ಜನರ ಮೈಂಡ್ ಅಲ್ಲಿ ಇರೋದು ಅಷ್ಟೇ, ಗೊತ್ತಾಯ್ತಾ? ಹೊಸಬ್ರನ್ನ ಹಾಕಿದ್ರೆ ನಡೆಯೋದಿಲ್ಲ, ಯಾರು ನೋಡ್ತಾರೆ ಅನ್ನೋದೊಂದು ಇರ್ತದೆ ಎಲ್ಲರಿಗೂ. ಸೊ ನೀವು ಅಂದ್ರೆ ಈಗ ಸೆಲೆಕ್ಷನ್ ಮಾಡ್ಬೇಕಿದ್ರೆ ಹೊಸಬ್ರನ್ನ ಯಾಕೆ ತಕೊಂಡ್ರಿ? ಆಕ್ಚುಲಿ ಇದನ್ನು ಆಕ್ಟರ್ ಸೆಲೆಕ್ಟ್ಸ್ ಎಲ್ಲ ನಮ್ದು ಡೈರೆಕ್ಟರ್ ಮಂಜುನಾಥ್ ಅವರು ಮಾಡಿದ್ದಾರೆ. ಆಕ್ಚುಲಿ ಅವ್ರದ್ದು ಫಿಲ್ಮ್ ಅದು ಅದಕ್ಕೆ ಯಾವ ರೀತಿಯ ಕ್ಯಾರೆಕ್ಟರ್ ಬೇಕಂತೇಳಿ ಅವರೇ ಸೆಲೆಕ್ಟ್ ಮಾಡಿದ್ದಾರೆ. ಆಕ್ಚುಲಿ ಇದು ನಮ್ಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಅವರು. ಮತ್ತೆ ನಮ್ದು ಮೀಟಿಂಗ್ ಆಯ್ತು, ನಮ್ದು ಮತ್ತೆ ಅಶೋಕ್ ಹೋದ ಮೇಲೆ ನಮ್ಗೆ ಅವರು ಆಲ್ರೆಡಿ ಇವರಿಗೆಲ್ಲ ಹೇಳಿದ್ರು ಹೀಗೆ ಮಾಡಿದ್ವಿ ಏನಂತ. ಸೊ ಅದರಲ್ಲಿ ಮಾಡಿದ್ರಲ್ಲಿ ಏನು ತಪ್ಪಿಲ್ಲ, 100ಕ್ಕೆ 100 ಕರೆಕ್ಟ್ ಮಾಡಿದ್ದಾರೆ, 100% ಮಾಡಿದ್ದಾರೆ. ಹೇಗೆ ಮಾಡಿದಾರೆ ಅಂತ ಹೇಳಿದ್ರೆ ಮತ್ತೆ ನಾನು ಮತ್ತೆ ಅಶೋಕ್ ಹೊರಗೆ ಬಂದು ಮಾತಾಡಿದೀವಿ. ರಿಯಲಿ ಹೇಳ್ತೇನೆ, ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಏನು ತುಂಬಾ ಜನ ಬಂದಿದ್ರು ಆಡಿಷನ್ಗೆ, ಆದ್ರೆ ಅವರು ಸೆಲೆಕ್ಟ್ ಮಾಡಿದ್ದು ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ. ಹೇಳಿ ಈಗ ನೀವು ರಾಮ್ ಅವರೇ, ಸೊ ಅದರಿಂದ ನೋಡ್ತಿದ್ದೇನೆ ಐಶ್ವರ್ಯ ರೈ ಕಣ್ಣು ಹಿಡ್ಕೊಂಡು ಬಂದಿದ್ದೀರಾ. ಸೊ ಕ್ಯೂಟ್ ಅಂತ ಹೇಳಿದ್ರೆ ಎಂತ ಹೇಳುದು, ಚಾಕ್ಲೇಟ್ ಹೀರೋ ಆ ರೇಂಜ್ ಅಲ್ಲಿ ನಂಗೆ ಅನಿಸ್ತಾ ಉಂಟು. ಹಾಗೆ ನಂದು ಭವಿಷ್ಯ ಇದೆ ಅಂತ ಅನಿಸ್ತಾ ಉಂಟು. ನಿಮ್ಗೆ ಹೇಗೆ ಅನಿಸ್ತದೆ ಈ ಮೂವಿಯಲ್ಲಿ? ಥ್ಯಾಂಕ್ ಯು, ಭವಿಷ್ಯ ಇದೆ ಅಂತ ಹೇಳಿದ್ದಕ್ಕೆ. ಅದೇ ಆಡಿಷನ್ ಕ್ಲಿಯರ್ ಆದ್ಮೇಲೆ ಫಸ್ಟ್ ಆಫ್ ಆಲ್ ನಮ್ಗೆ ಕತೆ ಎಲ್ಲ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗ್ ಒಂದು ಚಾನ್ಸ್ ಬೇಕು ಅಂತಲೇ ಬಂದಿದ್ದು. ಆಡಿಷನ್ ಕ್ಲಿಯರ್ ಆದ್ಮೇಲೆ ಕತೆ ಹೇಳಿದ್ರು. ಕತೆ ಹೇಳಿದಾಗ ಇನ್ನೂ ಫೈನಲೈಸ್ ಆಗಿರಲಿಲ್ಲ, ನಮ್ದು ಕ್ಯಾರೆಕ್ಟರ್ ಯಾವ್ದೊಂದು ಫೈನಲೈಸ್ ಮಾಡಿರ್ಲಿಲ್ಲ. ಸುಮ್ಮನೆ ಕತೆ ಹೇಳಿದ್ರು. ಅವಾಗ ಒಂದು ಅನಿಸಿತ್ತು, ಈ ಚಿತ್ರ ನಂಗೆ ಸಿಕ್ಕಿದ್ರೆ ಒಳ್ಳೆ ಹೆಸರು ಬರ್ಬೋದೋ ಏನೋ ಅಂತ. ಇಮಿಡಿಯೇಟ್ ಆಗಿ ಒಂದ್ ದಿವಸ ಆದ್ಮೇಲೆ ಕಾಲ್ ಬಂತು, ಇಲ್ಲ ನೀನ್ ಸೆಲೆಕ್ಟ್ ಆಗಿದ್ಯಾ, ಆ ಕ್ಯಾರೆಕ್ಟರ್ ಮಾಡ್ತೇವೆ. ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ಇನ್ನೊಂದು ಖುಷಿ ಏನಂದ್ರೆ ಅನಂತನಾಗ್ ಸರ್ ಮಾಡ್ತಿದಾರ ಅಂತ ಹೇಳಿ ವಿಷಯ ಗೊತ್ತಾಯ್ತು, ಅದು ಇನ್ನೂ ತುಂಬಾ ಖುಷಿ ಆಯ್ತು. ಆಮೇಲೆ ಟೀಮ್ ಇವಾಗ ಹೇಳ್ತಾ ಹೋದ್ರೆ ಕ್ವಾಲಿಟಿ ವೈಸ್ ಆಗಿರ್ಬೋದು, ಎಲ್ಲ ವಿಷಯದಲ್ಲಿ ಟೆಕ್ನಿಕಲ್ ಟೀಮ್ ಬಂದು ಆಲ್ಮೋಸ್ಟ್ ಬಾಲಿವುಡ್ ಅವರೇ ಇದ್ದಾರೆ. ಈಗ ಟ್ರೈಲರ್ ನೋಡಿದ್ರು ನಿಮಗೆ ಗೊತ್ತಾಗತ್ತೆ ಆ ಕ್ವಾಲಿಟಿ ಹಂಗೆ ಬಂದಿದೆ. ಮೂವಿ ಸ್ಟಾರ್ಟಿಂಗ್ ಇಂದ ಎಂಡ್ ತನಕನೂ ಸಸ್ಪೆನ್ಸೇ ಕ್ಯಾರಿ ಆಗತ್ತೆ. ನಿಮ್ಗೆ ಎಲ್ಲೂ ಬೋರ್ ಆಗಲ್ಲ. ಅಥವಾ ಇವಾಗ ಕೆಲವೊಮ್ಮೆ ಅನ್ಸತ್ತೆ ಹೀರೋಯಿನ್ ಇಲ್ಲ, ಸಾಂಗ್ ಇಲ್ಲ, ಒಂದೇ ಸಾಂಗ್ ಇರೋದು, ಈ ಮೂವಿ ಯಾವ ತರ ಇದು ಅಂತ ಅನ್ಸತ್ತೆ. ಬಟ್ 100% ಹೇಳ್ತೀನಿ,
ಸ್ಟಾರ್ಟಿಂಗ್ ಎಂಡ್ ತನಕ ಎಲ್ಲರೂ ತುಂಬಾ ಕ್ಯೂರಿಯಸ್ ಆಗಿ ಇಂಟ್ರೆಸ್ಟ್ ಆಗಿ ನೋಡುವಂತ ಒಂದು ಮೂವಿ ಅಂತಾನೆ ಹೇಳ್ಬೋದು. 80% ಜೈಲಲ್ಲೇ ಶೂಟ್ ಆಗಿದೆ. ಬಟ್ ಹಾಗಂತ ಹೇಳ್ಕೊಂಡು ತುಂಬಾ ಸೀರಿಯಸ್ ಆಗಿ ಹೋಗುತ್ತೆ ಅಂತಾನೂ ಅಲ್ಲ. ಸೀರಿಯಸ್ ಜೊತೆನೂ ಹ್ಯೂಮರಸ್ ಕ್ವಾಂಟಿಟಿ ತುಂಬಾ ಇದೆ. ರಘು ಪಾಂಡೇಶ್ವರ್ ಸರ್ ಅವರು ಇದ್ದಾರೆ ಅಂತ ಹೇಳಿದ್ರೆ ಹ್ಯೂಮರಸ್ ಇರಲೇಬೇಕು. ನನ್ನ ಎಕ್ಸ್ಪೀರಿಯನ್ಸ್ ಅದೇ, ತುಂಬಾ ಫನ್ ಆಗಿ ಖುಷಿಯಾಗಿ ಎಂಜಾಯ್ ಮಾಡಿದಂತ. ಇನ್ನೊಂದು ಕಾಮಿಡಿ ಇದೆ, ಆಕ್ಚುಲಿ ನೀವು ಆಡಿಷನ್ಗೆ ಹೋದ್ರಲ್ಲ, ಸೊ ಆ ದಿನ ಆಡಿಷನ್ಗೆ ಹೋದಾಗ ಬರೀ ಅಲ್ಲಿ ಅಂದ್ರೆ ಹುಡುಗರೇ ಇದ್ರ, ಬಾಯ್ಸ್ ಇದ್ರ ಅಥವಾ ಗರ್ಲ್ಸ್ ಇಲ್ಲ? ಆಲ್ಮೋಸ್ಟ್ ಬಾಯ್ಸ್ ಇದ್ರು. ಅರೌಂಡ್ 300-400 ಮೆಂಬರ್ಸ್ ಬಾಯ್ಸ್ ಇದ್ರು ಫಸ್ಟ್ ರೌಂಡ್ ಹೋದಾಗ. ಸೆಕೆಂಡ್ ರೌಂಡ್ಗೆ 34-35 ಆತರ ಮಾಡ್ಕೊಂಡು ಬಂದ್ವಿ. ಹುಡುಗಿಯರು ಯಾರು ಇಲ್ಲ. ಒಂದು ಕರೆ ಇದೆ, ನಾವು ಕರೆದ್ದೇವೆ. ಹಲೋ 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 ನಮಸ್ಕಾರ. ಹಲೋ ಹಲೋ ಹೇಳಿ. ನಾವು ಶಿವಶಂಕರ್ ಅಂತ ಮಾತಾಡೋದು. ಶಿವಶಂಕರ್ ಎಲ್ಲಿಂದ ಮಾತಾಡ್ತಿದ್ದೀರಾ ತಾವು? ಕುಂದಾಪುರದಿಂದ ಹೇಳಿ. ಕುಂದಾಪುರದಿಂದ ಹೇಳಿ. ಹಲೋ ಎಂತ ಇಲ್ಲ, ಈ ಪ್ಲಾನ್ ಪಿಕ್ಚರ್ ಹೇಳಿ. ನೋಡಿದ ಒಳ್ಳೆ ಬಂದಂಗುಂಟು. ಬಂದಂಗಿದೆಯಾ? ಸೊ ಆಗ್ಲೇ ನಿಮ್ಮೂರಿನ ಕುಂದಾಪುರದವರಾಗಿದ್ದ ರಘು ಪಾಂಡೇಶ್ವರ್ ಅವರು ಒಂದು ಪ್ಲೇ ಮಾಡಿದ್ದಾರೆ ರೋಲ್, ಇದ್ರಲ್ಲಿ ಒಂದು ಲೀಡ್ ರೋಲ್ ಪ್ಲೇ ಮಾಡಿದ್ದಾರೆ. ಅಭಿಮಾನಿ ನಾವು, ಶಂಕರ್ ನಾಗ್ ಅಭಿಮಾನಿ. ಖಂಡಿತ. ಸೊ ಅನಂತ್ ನಾಗ್ ಶಂಕರ್ ನಾಗ್ ಯಾವತ್ತು ಅವರು ಶಂಕರ್ ನಾಗ್ ಅವ್ರ ತರನೇ ಪ್ಲಾನ್ ಬಂದ್ರೆ ಭಾರಿ ಒಳ್ಳೆ. ಅನಂತ್ ನಾಗ್ ಅವರು ಇಷ್ಟಪಟ್ಟ ಫಿಲ್ಮ್ ಇದು. ನೋಡಿ ಹೇಳ್ತಿದ್ದಾರೆ, ನಮ್ಮ ಪ್ರೊಡ್ಯೂಸರ್ ಅವರು ಹೇಳ್ತಿದ್ದಾರೆ. ಹೌದೌದೌದು, ನಾವು ಅನಂತ್ ನಾಗ್, ರಮೇಶ್ ಭಟ್ ಇವರೆಲ್ಲ ಅಭಿಮಾನಿಗಳು. ಹೌದಾ? ಖಂಡಿತ ಸರ್, ಖಂಡಿತ. ಶಂಕರ್ ನಾಗ್ ನೀವು ಒಂದು ಶಂಕರ್ ನಾಗ್ ಅವರಿದ್ದು ಒಂದು ಪಿಕ್ಚರ್ ತೆಗೆದು ಒಳ್ಳೇದು ಮಾರು. ಶಂಕರ್ ನಾಗ್ ಅವರು ಮಾಡಿದ ಮಿಂಚಿನ ಓಟ ಫಿಲ್ಮ್ ನಂತರ ಇದು 35 ವರ್ಷದ ನಂತರ ಬರುವ ಫಿಲ್ಮ್. ಹಾಗಾಗಿ ಅನಂತ್ ನಾಗ್ ಅವರು ಇದನ್ನು ಅದೇ ನಾನು ನೋಡ್ದೆ, ಈಗ ಟಿವಿಯಲ್ಲಿ ನೋಡ್ತಾ ಇದ್ದೇನೆ. ಹೇಳಿ, ಮತ್ತೆ ಯಾರ ಜೊತೆ ಮಾತಾಡ್ಲಿಕ್ಕಿದೆ? ನಮ್ಮ ಜೊತೆ ಇವರು ಶ್ರೀರಾಮ್ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀರಾ? ಇಲ್ಲ, ನಾವು ಜೊತೆಯಲ್ಲಿ ಮಾತಾಡೋ ಅಷ್ಟೊಂದು ನಮ್ಮ ಮಾತಾಡೋ ಬರುದಿಲ್ಲ. ಗೊತ್ತಾಯ್ತು, ಆದ್ರೂ ಮಾತಾಡಿದ್ದಾರೆ ನೋಡಿ, ಮಾತಾಡಿಸಿತಲ್ವಾ? ಫೋನ್ ಮಾಡಿದ್ರಿ ಸರ್, ಇದೊಂದು ಫಿಲ್ಮ್ ನೋಡಿ, ಬಹಳ ಮೆಸೇಜ್ ಇದೆ ಇದರಲ್ಲಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ ನವರದ್ದು ಕತೆ ಇದು, ಎಲ್ಲ ಪೇರೆಂಟ್ಸ್ ನೋಡುವಂತ ಸಿನಿಮಾ ಇದು. ಫ್ಯಾಮಿಲಿ ಸಮೇತ ನೋಡೋ ಸಿನಿಮಾ ಇದು. ನಮ್ಗೆ ಒಂದು ಶಂಕರ್ ನಾಗಿದ್ದು ಒಂದು ಫೋಟೋ ಎಲ್ಲ ಬರುವಾಗ ಮಾಡಿ ಮಾರು. ಖಂಡಿತ ಇದನ್ನು ಹರಸಿ ಇದು ಮಾಡಿದ್ರೆ ಖಂಡಿತ ನೆಕ್ಸ್ಟ್ ಶಂಕರ್ ನಾಗಿದ್ದು ಫೋಟೋ ಎಲ್ಲ ಹಾಕುವ. ಓಕೆ, ತುಂಬಾ ಖುಷಿ ಆಯ್ತು ಕರೆ ಮಾಡಿ ಮಾತಾಡಿದಕ್ಕೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸೊ ಅವರು ತುಂಬಾ ಅಭಿಮಾನ, ಅಂದ್ರೆ ಆ ಅಭಿಮಾನ ಎದ್ದು ಕಾಣ್ತಿದೆ. ಶಂಕರ್ ನಾಗ್ ಅವ್ರದ್ದು ಬಹಳ ಇದಿದೆಲ್ಲ, ಅವ್ರು ಇವತ್ತಿಗೆ ಇರ್ತಿದ್ರೆ ಇಂಡಸ್ಟ್ರಿ ತುಂಬಾ ಖುಷಿಯ ವಿಷಯ ಅಂತ ಹೇಳಿದ್ರೆ ನಿಮ್ಮ ಸ್ಟೋರಿಯನ್ನ ಅನಂತ್ ನಾಗ್ ಒಪ್ಕೊಂಡು ಮಾಡಿದ್ದು ಅದು ಗ್ರೇಟ್ ಫೀಲ್ ಅಂತ ಹೇಳ್ಬೇಕು. ಯಾಕಂದ್ರೆ ಅವ್ರಿಗೂ ತುಂಬಾ ಅಲ್ಲ, ಇದು ಆಕ್ಚುಲಿ ಟಫ್ ಸಬ್ಜೆಕ್ಟ್. ಈಗ ನೋಡಿದ ಮಟ್ಟಿಗೆ ನಾನೀಗ ನೋಡ್ತೇನೆ, ಇದರಲ್ಲಿ ಹೀರೋ ಇಲ್ಲ, ಹೀರೋಯಿನ್ ಹಾಗೆ ಅನ್ಸಿದ್ದಕ್ಕೆ ಅವ್ರು ಒಪ್ಕೊಂಡಿರ್ತಾರೆ. ಖಂಡಿತ, ಅಂದ್ರೆ ಅವ್ರು ಅಷ್ಟು ಚಾಲೆಂಜಿಂಗ್ ಇದ್ದದಕ್ಕೆ ಒಪ್ಪಿಕೊಂಡಿರ್ಬೇಕು ಅಲ್ವಾ? ಮತ್ತೆ ಬೇರೆ ಅಂದ್ರೆ ನಾನು ಆಗ್ಲೇ ಹೇಳಿದೆ, ಇದರಲ್ಲಿ ಹೀರೋಯಿನ್ ಇಲ್ಲ ಅಂತ ನೀವು ಹೇಳಿದ್ರಿ. ಅಂದ್ರೆ ಒಂದು ಸ್ಪೆಷಾಲಿಟಿ ಅಂತ ಅದೇ, ಆಕ್ಚುಲಿ ಒಂದು ಮೂವಿ ಅಂತ ಹೇಳಿದ್ರೆ ಅದ್ರಲ್ಲಿ ಮೇನ್ ಸಬ್ಜೆಕ್ಟ್ ಹೀರೋಯಿನ್ ಅಲ್ವಾ? ಅದು ಬಿಟ್ಟು ಬೇರೆ ಏನೋದು, ಎಲ್ರಿಗೂ ಎಕ್ಸ್ಪೆಕ್ಟೇಷನ್ ಅದೇ ಇರೋದು. ಸೊ ವಿದೌಟ್ ಹೀರೋಯಿನ್, ಸೊ ನಿಮ್ಗೆ ಹೇಗೆ ಅನಿಸ್ತು? ನಿಮ್ಮ ತಲೆಯಲ್ಲಿ ನಿಮ್ಮ ಕ್ಯೂರಿಯಾಸಿಟಿ ಇರ್ತದೆ, ಆಡಿಷನ್ ಕರೆದಾಗ ಇದ್ರಲ್ಲಿ ಹೀರೋಯಿನ್ ಯಾರಪ್ಪ ಕೇಳ್ತೀರಾ ನೀವು, ಇದ್ರಲ್ಲಿ ಹೀರೋಯಿನ್ ಯಾರು, ನನ್ ಜೊತೆ ಯಾರಪ್ಪ ಆಕ್ಟ್ ಮಾಡ್ಲಿಕ್ಕೆ ಅಂತ. ಸೊ ನೀವು ಯಾವ ರೀತಿ ಆ ತರ ಇದು ಮಾಡಿದ್ರ? ಹೀರೋಯಿನ್ ಇಲ್ಲ ಅಂತಂದ್ರು ನೀವು ಟ್ರೇಲರ್ ನೋಡ್ದಂಗೆ ಫನ್ ಎಲಿಮೆಂಟ್ಸ್ ಇದೆ. ಅದು ಬೀಚ್ ಸೈಡ್ ಅಲ್ಲಿ ಆಗಿರ್ಬೋದು, ಎಲ್ಲ ಹುಡುಗಿಯರು ಇಲ್ವೇ ಇಲ್ಲ ಅಂತ ಏನಿಲ್ಲ. ಅದು ಓಕೆ, ಆಕ್ಚುಲಿ ಅದು ವ್ಯೂವರ್ಸ್ ಗೆ ಹೇಳ್ತಿದ್ದೀರಾ, ನಾನ್ ನಿಮ್ಮ ಹತ್ರ ಪರ್ಸನಲಿ ಕೇಳ್ತಿದ್ದೇನೆ. ಸೊ ಖಂಡಿತ ಇದ್ದೇ ಇರ್ತದೆ, ನನ್ ಜೊತೆ ಯಾರಪ್ಪ, ನಾನು ಸ್ಮಾರ್ಟ್ ಇದೆ, ನನ್ ಜೊತೆ ಯಾರು ಇರ್ತಾರೆ, ಇದ್ದಾರೋ ಇಲ್ಲವೋ ಅದು ನಾವು ಆಕ್ಚುಲಿ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇದು ಸಸ್ಪೆನ್ಸ್ ಮೂವಿ. ಸೊ ಅಲ್ಲಿ ಸಹ ಒಂದು ಇದು ಸಸ್ಪೆನ್ಸ್. ಇದು ಆಕ್ಚುಲಿ ನೋಡ್ಬೇಕಂತ ಹೇಳಿದ್ರೆ ಇದು ನೋಡ್ಲೇಬೇಕಂದ್ರೆ ಹೇಗಿದೆ ಅಂತ ಸಿನಿಮಾ ಇದು ಶುರುವಿಂದ ಎಂಡ್ ತನಕ ಕಂಪ್ಲೀಟ್ ತಗೊಂಡೋಗ್ತದೆ. ಯಾಕಂತ ಹೇಳಿದ್ರೆ ಗೊತ್ತೇ ಆಗುದಿಲ್ಲ ಏನಾಗ್ತಾ ಇದೆ ಅಂತ. ಹಲೋ 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 ನಮಸ್ಕಾರ, ಹೇಳಿ. ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಮುಮ್ತಾಜ್ ಅಂತ. ಮುಮ್ತಾಜ್, ಎಲ್ಲಿಂದ ಮಾತಾಡ್ತಿದ್ದೀರಾ? ಉಡುಪಿಯಿಂದ. ಉಡುಪಿಯಿಂದ, ಓಕೆ. ಹೇಳಿ, ನಮ್ಮವರೇ ಆದಂತಹ ಸುನೀಲ್ ಶೆಟ್ಟಿ ಅವರಿದ್ದಾರೆ, ಕೊಳಂಬಿ ಅವರು, ಪ್ರೊಡ್ಯೂಸರ್. ಕೊಡಿ ಅವರಿಗೆ. ಓಕೆ, ಅವ್ರ ಜೊತೆ ಮಾತಾಡಿ. ಹೇಳಿ ಹೇಳಿ ಮುಮ್ತಾಜ್ ಅವರೇ. ಹಲೋ, ಅದೇ ಈ ಪ್ಲಾನ್ ಇದೆ, ನಾವು ಟ್ರೈಲರ್ ಎಲ್ಲ ನೋಡಿದ್ವಿ, ತುಂಬಾ ಚೆನ್ನಾಗಿದೆ. ಹೇಗೆ ಅನಿಸ್ತದೆ? ಏನಾದ್ರೂ ಸ್ಟೋರಿ ಗೊತ್ತಾಯ್ತಾ? ಸ್ಟೋರಿ ಅದೇ ಸಸ್ಪೆನ್ಸ್ ಉಂಟು, ಅದು ನೋಡಿದ್ಮೇಲೆನೆ ಗೊತ್ತಾಗುದು. ಖಂಡಿತ. ಸೊ ನೀವೇ ಅವರಿಗೆ ಆನ್ಸರ್ ಮಾಡಿದ್ರಿ, ಹೇಳಿ. ಅದೇ ಖಂಡಿತ ನೋಡ್ಬೇಕಂತ ಅನಿಸ್ತಾ ಉಂಟು. ನನ್ನ ಫ್ರೆಂಡ್ಸಿಗೆಲ್ಲ, ನನ್ನ ಫ್ರೆಂಡ್ಸ್ ಸಹ ಅದೇ ಹೇಳ್ತಾರೆ,
ತುಂಬಾ ಚೆನ್ನಾಗಿದೆ, ಅದು ಸಸ್ಪೆನ್ಸ್ ಆಗಿ ಉಂಟು, ನೋಡ್ಬೇಕು ಅಂತ. ನೋಡ್ಲೇಬೇಕು, ಸ್ಟೂಡೆಂಟ್ ಲೈಫಿಗೆ ಇಂಪಾರ್ಟೆಂಟ್ ಮೆಸೇಜ್ ಇದೆ ಇದರಲ್ಲಿ. ಹೌದು, ಅದೇ ನೋಡ್ಬೇಕು. ಖಂಡಿತ ನೋಡ್ತೇವೆ. ನನ್ನ ಫ್ರೆಂಡ್ಸಿಗೆಲ್ಲ ಹೇಳಿದ್ದೇನೆ ನಾನು. ಖಂಡಿತ ಹೇಳಿ ನೋಡಿ ಹರಿಸಿ. ಮತ್ತೊಂದು ಮೂವಿ ಇಂಥದ್ದೇ ಇನ್ನೊಂದು ವಿಭಿನ್ನ, ಯಾಕಂತ ಹೇಳಿದ್ರೆ ಕನ್ನಡದಲ್ಲಿ ಇದೊಂದು ಬಾಲಿವುಡ್ ರೇಂಜ್ ಅಲ್ಲಿ ತಂದಿದ್ದಾರೆ ಅವರು ಮೂವಿಯನ್ನು. ಅದಕ್ಕೆ ನಿಮ್ಗೆ ತುಂಬಾ ಖುಷಿ ಆಗ್ತದೆ ನೋಡ್ಲಿಕ್ಕೆ ಅಲ್ವಾ? ಹೌದು. ಆಮೇಲೆ ಮತ್ತೆ ಇನ್ನೊಂದೇನು ಹೇಳಿದ್ರೆ ನಮ್ಮ ಉಡುಪಿಯವರೇ ಮಾಡ್ತಾ ಇದ್ದಾರೆ, ಅದೊಂದು ಅಭಿಮಾನ ಒಳಗಿಂದ, ಅದೊಂದು ಅಭಿಮಾನ ಖಂಡಿತ. ಆಮೇಲೆ ಅದರಲ್ಲಿ ಆಕ್ಟ್ರೆಸ್ ನೋಡ್ಸ ಹಾಗೆ ಎಲ್ಲ ನಮ್ಮ ಇದು ಪುತ್ತೂರ್ನವರು, ಆಮೇಲೆ ಉಡುಪಿಯವರು, ಬ್ರಹ್ಮಾವರದವರು. ಮತ್ತೆ ಇನ್ನೊಂದೇನು ಹೇಳಿದ್ರೆ ನಮ್ಮ ಫೇವ್ರೇಟ್ ಅನಂತ್ ಸರ್ ಅವರು. ಎಲ್ರು ಅವರ ಫ್ಯಾನ್ ಅಷ್ಟೇ ಅಲ್ವಾ? ಹೌದಾ, ಎಲ್ಲ ನಮ್ಮ ಫ್ಯಾನ್ಸ್ ಅನ್ನೆಲ್ಲ ಹಾಕಿ ಮಾಡ್ತಾ ಇದ್ದಾರೆ, ಹಾಗಾಗಿ ಖಂಡಿತ ನೋಡ್ತೇವೆ ನಾವು. ಖಂಡಿತ ಖಂಡಿತ. ನನ್ನ ಫ್ರೆಂಡ್ಸಿಗೆಲ್ಲ ಹೇಳಿದ್ದೇನೆ, ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ದಾರೆ ಸರ್ ಯಾವಾಗ ರಿಲೀಸ್ ಆಗ್ತಾ ಉಂಟು, ಐನಾಕ್ಸ್ ಅಲ್ಲಿ ಬರ್ತಾ ಉಂಟೆಲ್ಲ ಕೇಳ್ತಾ ಇದ್ದಾರೆ. ಇದೆ 27ಕ್ಕೆ ಇದೇ ವಾರ ಬರ್ತಾ ಇದೆ ಎಲ್ಲ ಥಿಯೇಟರ್ ಗಳಲ್ಲಿ. 27 ಗೆ ಅಂತ ಅಲ್ವಾ? ಸರಿ ಖಂಡಿತ ನೋಡ್ತೇವೆ. ಖಂಡಿತ ಪ್ಲಾನ್ ಎಲ್ಲ ಯಾರ್ಯಾರು ಅದ್ರಲ್ಲಿ ಕೆಲಸ ಮಾಡಿದ್ದಾರೆ ಅವರಿಗೆಲ್ಲ ನನ್ನ ಶುಭಾಶಯನ್ನು ಕಳಿಸ್ತೇನೆ. ಆಮೇಲೆ ಆಲ್ ದ ಬೆಸ್ಟ್ ಎಲ್ರಿಗೂ. ಓಕೆ ಮಮತಾಜ್ ಅವರೇ, ನೀವು ಪ್ಲಾನ್ ಹಾಕೊಳ್ತಾ ಇರಿ 27 ಗೆ ನೋಡ್ಲಿಕ್ಕೆ. ಓಕೆ ಅದೇ ಖಂಡಿತ ನೋಡ್ತೇವೆ. ಓಕೆ ಥ್ಯಾಂಕ್ ಯು ಫಾರ್ ಕಾಲಿಂಗ್. ಓಕೆ ಬಾಯ್. ಸೊ ಮಮತಾಜ್ ಅವರು ತುಂಬಾ ಖುಷಿಯಲ್ಲಿದ್ದಾರೆ, ತುಂಬಾ ಕ್ಯೂರಿಯಾಸಿಟಿ. ಆದ್ರೆ ಎಲ್ರಿಗೂ ಅಷ್ಟೇ, ವ್ಯೂವರ್ಸ್ ಗೆ ಕಾಲ್ ಮಾಡಿದ್ರು ಯಾರಿದ್ರು ಅವರಿಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ನಾವೀಗ ಟ್ರೈಲರ್ ಆಕ್ಚುಲಿ ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಕಳಿಸಿದ್ದೇವೆ, ತುಂಬಾ ಲೈಕ್ ಬಂದಿದೆ, ತುಂಬಾ ಲೈಕ್ ಬಂದಿದೆ. ಅಂದ್ರೆ ಕ್ವಾಲಿಟಿ ವೈಸ್ ಅದು ಸೂಪರ್ ಬಂದಿದೆ, ಬಾಲಿವುಡ್ ಲೆವೆಲ್ ಅಲ್ಲಿ ಇದೆ ಫಿಲ್ಮ್. ಆಕ್ಚುಲಿ ಕನ್ನಡ ಅದು ಸಸ್ಪೆನ್ಸ್ ಅನ್ನೇ ಕ್ರಿಯೇಟ್ ಮಾಡಿದೆ. ಟ್ರೈಲರ್ ನೋಡಿದಂಗೆ 4 ಜನ ಹುಡುಗರು ಫನ್ ಮಾಡ್ಕೊಂಡು ಜಾಲಿ ಮಾಡ್ಕೊಂಡಿರ್ತಾರೆ. ಯಾರೋ ಒಬ್ಬ ಫೈರ್ ಅಲ್ಲಿ ಸಾಯ್ತಾನೆ, 3 ಜನ ಜೈಲಿಗೆ ಹೋಗ್ತಾರೆ. ಧರ್ಮಕ್ಕೆ ಹೋಗಿರೋದಲ್ವಾ? ಅದು ಏನಂತ ನೀವು ಸಿನಿಮಾ ನೋಡ್ಬೇಕು. ಧರ್ಮಕ್ಕೆ ಹೋಗಿದ್ದಾರೆ, ಯಾಕೆ ಹೋಗಿದ್ದಾರೆ ಅದು ಸಿನಿಮಾ. ಒಬ್ರು ಮಾಡಿ ತಪ್ಪ ಇನ್ಯಾರೋ ಹೋಗೋದಂತೆ ತುಂಬಾ ಪರವಾಗಿಲ್ಲ, ಆದ್ರೂ ಒಳಗೆ ಹೋಗಿ ಬಂದ್ರೆ ಜೈಲಿನೊಳಗೆ. ಲೈಫ್ ಅಲ್ಲಿ ಅದೊಂದು ನೋಡ್ಬೇಕಿತ್ತು ಅಂತ ಯೋಗ ಇತ್ತು ಜೈಲಿಗೆ ಹೋಗೋದು. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ವಾ? ಹೇಗನ್ನಿಸ್ತು ನಿಮ್ಗೆ ಜೈಲಿನೊಳಗೆ ಶೂಟಿಂಗ್ ಅಂತ ಹೇಳಿದ ನಂತರ? ಫಸ್ಟಿಗೆ ಭಯ ಇತ್ತು, ಆಕ್ಚುಲಿ ಸ್ಟಾರ್ಟಿಂಗ್ ತುಂಬಾ ಭಯ ಇತ್ತು. ನಿಜವಾದ ಜೈಲಲ್ಲಿ ಕೈದಿಗಳ ಜೊತೆ ಶೂಟಿಂಗ್ ಮಾಡೋದು ಸ್ವಲ್ಪ ಭಯ ಇತ್ತು. ಆದ್ರೆ ಹೋಗ್ತಾ ಹೋಗ್ತಾ ಅವರು ನಮ್ ತರನೇ ಮನುಷ್ಯರು, ಆತರ ನಮ್ಗೊಂದು ಫೀಲಿಂಗ್ ಇರತ್ತೆ. ಬಟ್ ಆದ್ರೂ ತುಂಬಾ ಕೋಆಪರೇಟ್ ಮಾಡಿದ್ರೆ, ಯಾರು ಜೈಲಿರೋ ಕೈದಿಗಳಿರ್ಬೋದು, ಅಲ್ಲಿರೋ ಜೈಲರ್ಸ್ ಎಲ್ಲರೂ ನಮ್ಗೆ ತುಂಬಾ ಸಹಕಾರ ಮಾಡಿದ್ರು ಶೂಟಿಂಗ್ ಮಾಡೋದಾಗ್ಲಿ. ಯಾಕಂದ್ರೆ ನಾವು ಲೈವ್ ರೆಕಾರ್ಡಿಂಗ್ ಯೂಸ್ ಮಾಡಿದ್ವಿ, ಸಿಂಗ್ ಸೌಂಡ್ ಯೂಸ್ ಮಾಡಿದೀವಿ ಮೂವಿಯಲ್ಲಿ. ಸೊ ಅದಕ್ಕೆ ಅವರು ಯಾವಾಗ ಬೇಕು ನಮ್ಗೆ ಶೂಟಿಂಗ್ ಇದ್ದಾಗ ಸೈಲೆಂಟ್ ಆಗಿರೋರು, ಈ ತರ ತುಂಬಾ ಹೆಲ್ಪ್ ಮಾಡಿದ್ದಾರೆ, ನಮ್ಗೆ ಕೋಆಪರೇಟ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಸ್ವಲ್ಪ ಭಯ ಇತ್ತು, ಬಟ್ ಹೋಗ್ತಾ ಹೋಗ್ತಾ ಅದು ಅಭ್ಯಾಸ ಆಗ್ತಾ ಬಂತು. ಒಂದು ಕರೆ ಇದೆ. ಹಲೋ 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 ಹಲೋ, ಗುಡ್ ಈವ್ನಿಂಗ್, ಹೇಳಿ. ಗುಡ್ ಈವ್ನಿಂಗ್. ನಮ್ಗೆ ಸುನಿಲ್ ಅವ್ರ ಹತ್ರ ಮಾತಾಡ್ಲಿಕ್ಕೆ. ಖಂಡಿತ ಮಾತಾಡಿ, ಇದ್ದಾರೆ ನಮ್ಮ ಜೊತೆನೆ ಇದ್ದಾರೆ, ಹೇಳಿ ಸರ್, ಹೇಳಿ. ಹಲೋ ಸರ್, ನಾನು ಆರ್ಯನ್ ಅಂತ ಮಾತಾಡುದು. ಇದು ನಂಗೆ ಮೂವಿದು ಸ್ಪೆಷಾಲಿಟಿ ಏನು ಅಂತ ಗೊತ್ತಾಗ್ಲಿಕ್ಕಿತ್ತು. ಸ್ಪೆಷಾಲಿಟಿ ಅಂದ್ರೆ ಹೇಗೆ ನೀವು ಇದು ಮಾಡಿದೀರಾ ಅಂತ. ಸ್ವಲ್ಪ ಜೋರಾಗಿ ಮಾತಾಡಿ ಆಯ್ತಾ, ಕೇಳಿಸ್ತಾ ಇಲ್ಲ, ಗಟ್ಟಿಯಾಗಿ ಮಾತಾಡಿ. ಹಲೋ, ಇದು ಮೂವಿದು ಸ್ಪೆಷಾಲಿಟಿ ಏನು ಅಂತ ಗೊತ್ತಾಗ್ಬೇಕಿತ್ತು. ಸ್ಪೆಷಾಲಿಟಿ ಅಂದ್ರೆ ಯಾವ ಬಗ್ಗೆ ಸ್ಪೆಷಾಲಿಟಿ? ಅಂದ್ರೆ ನೀವು ಪ್ಲಾನ್ ಅಂತ ಹೇಳಿದ್ದೀರಲ್ಲ, ಪ್ಲಾನ್ ಹೇಗೆ, ಅದು ಪ್ಲಾನ್ ಅಂತ. ಪ್ಲಾನ್ ಹೇಗೆ ಅಂತ ಹೇಳ್ಬೇಕಾದ್ರೆ ನೀವು ಥಿಯೇಟರ್ಗೆ ಹೋಗಿಯೇ ನೋಡ್ಲೇಬೇಕು. ಯಾಕಂದ್ರೆ ನಾವೀಗ ಪ್ಲಾನ್ ಅನ್ನೆಲ್ಲ ಹೇಳ್ಬಿಟ್ರೆ ಅದೇ ಮೇನ್ ಇರೋದೇ ಪ್ಲಾನ್, ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅಂತ. ಸ್ಪೆಷಾಲಿಟಿ ಅದೇ, ಆ ಹೋಲ್ ಪ್ಲಾನ್ ಇದೆ ಅಲ್ವಾ, ಅದೇ ಇದ್ರದ್ದು ಸ್ಪೆಷಾಲಿಟಿ. ನಿಮ್ಗೆ ಯಾವ ರೀತಿ ಅಂದ್ರೆ ಯಾವ ರೀತಿ ಸ್ಪೆಷಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತೀರಾ, ಯಾವ ರೀತಿ? ಅಂದ್ರೆ ಅದು ಅದು ಸ್ಟೂಡೆಂಟ್ ಲೈಫ್ ಜೊತೆ ಎಲ್ಲ ಹಾಗೆ ಅದು ರಿಲೇಟೆಡ್ ಹೇಗೆ ಅಂತ. ರಿಲೇಟೆಡ್ ಅಂತ ಹೇಳಿದ್ರೆ ಆಕ್ಚುಲಿ ಎಂಜಾಯ್ ಮಾಡ್ತಾರೆ ಸ್ಟೂಡೆಂಟ್ಸ್ ಎಲ್ಲ, ಏನು ಮುಂದೆ ಹಿಂದೆ ನೋಡುದಿಲ್ಲ, ಏನೋ ಮಾಡ್ತಾರೆ. ಅದರಲ್ಲಿ ಏನೋ ಒಂದು ಸಣ್ಣ ಮಿಸ್ಟೇಕ್ ಆಗಿ ಅವರು ಅನುಭವಿಸುವ ಪಾಡು ನೋಡ್ಬೇಕದು, ಇದರಲ್ಲಿ ಗೊತ್ತಾಗ್ತದೆ. ಆಗ ಏನೋ ನಾವು ಎಂಜಾಯ್ ಮಾಡುವಾಗ ಹೆಚ್ಚು ಕಡಿಮೆ ಆದ್ರೆ ಏನಾಗ್ತದೆ ಅನ್ನೋದು ಇದರಲ್ಲಿ ಇದೆ. ಎಂಜಾಯ್ ಮಾಡಿದಕ್ಕೆ ಒಂದು ಲಿಮಿಟ್ ಬೇಕು, ಅದನ್ನ ತಪ್ಪಿ ಹೋಗ್ತಾರೆ. ಅದನ್ನೆಲ್ಲ ಒಳ್ಳೆ ಮಾಡಿ ತೋರಿಸಿದ್ದೇವೆ ಇದರಲ್ಲಿ. ನೀವೇನು ಸ್ಟೂಡೆಂಟಾ? ಹೌದು, ಸ್ಟೂಡೆಂಟ್. ನಾವು ಖಂಡಿತ ನೋಡ್ತೇವೆ ಈ ಮೂವಿ. ಇದು ನೋಡ್ಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ ಗೆಲ್ಲ ತೋರಿಸ್ಬೇಕು. ಆಯ್ತು, ಶೋರ್ ಸರ್. ಓಕೆ, ತೋರಿಸ್ತೇವೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.
ಸೊ ಆಗಲೇ ನಿಮ್ಮ ಜೊತೆ ಮಾತಾಡಿ ವ್ಯೂವರ್ಸ್ ತುಂಬ ಕಾಲ್ ಮಾಡಿ ಮಾತಾಡಿದ್ರು, ತುಂಬ ಕ್ಯೂರಿಯಾಸಿಟಿಯಲ್ಲಿ ಇದ್ದಾರೆ. ಸೊ ನಿಮ್ಮ ಜೊತೆ ನಾನು ಹಾಗೆ ಹೇಳಿದ್ದೆ ನೀವು ಹೊಸ ಪ್ರತಿಭೆ ಅಂತ ಹೇಳಿ, ಇದ್ರ ಮೊದಲು ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತೆ ಯಾವುದ್ರದ ಬಗ್ಗೆ? ಎಕ್ಸ್ಪೀರಿಯನ್ಸ್ ಬಂದರೆ ಥಿಯೇಟರ್ ಆರ್ಟಿಸ್ಟ್, ರಂಗಭೂಮಿಯಲ್ಲಿ ಒಂದು 3-4 ವರ್ಷ ಆ್ಯಕ್ಟ್ ಮಾಡಿದ್ದೀನಿ. ಸಣ್ಣ ಪುಟ್ಟ ಪಾತ್ರಗಳು, ಸಣ್ಣ ಸಣ್ಣ ಸೀರಿಯಲ್ಗಳಲ್ಲಿ ಮಾಡಿದ್ದೀನಿ, ಹೇಳ್ಕೊಳ್ಳೋಂಥದ್ದೇನಿಲ್ಲ. ಮೇನ್ ಫ್ಲೆಜ್ ಅಲ್ಲಿ ಮೂವಿಯಲ್ಲಿ ಇದೆ ಲೀಡ್ ರೋಲ್ ಅಲ್ಲಿ. ತುಂಬಾ ಖುಷಿ ಇದೆ ಹಾಗಿದ್ರೆ. ಖಂಡಿತ ತುಂಬಾ ಖುಷಿ ಇದೆ, ತುಂಬಾ ಗ್ರೇಟ್ ಫೀಲ್ ಅನಿಸ್ತಾ ಇದೆ ನಿಮಗೆ. ಸೊ ನಿಮ್ಗೆ ಇನ್ನಷ್ಟು ಬಹಳಷ್ಟು ಅವಕಾಶಗಳು ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ಆಕ್ಚುಲಿ ನಿಮ್ ಜೊತೆ ಇನ್ನು 3 ಇದ್ದಾರಾ? ಹೌದೌದು, 4 ಜನ ಅಲ್ಲ, 4 ಜನ ಇರ್ತಾರೆ. ಅದರಲ್ಲಿ ಒಬ್ಬ ಇದಾಗ್ತಾನೆ. ಎಲ್ಲರೂ ಎಕ್ಸ್ಪೀರಿಯನ್ಸ್ಡ್ ಅಂದ್ರೆ ಬೇರೆ ಇಲ್ಲ, ಎಲ್ಲ ಹೊಸಬ್ರು. ಹಾಗೆ ತುಂಬಾ ಚಾಲೆಂಜಿಂಗ್ ಆಗಿರ್ತದೆ ಅಲ್ವಾ? ಸೊ ನಿಮ್ಗಾದ್ರೂ ಸ್ವಲ್ಪ ಥಿಯೇಟರ್ ಆರ್ಟಿಸ್ಟ್ ಅಲ್ಲ, ಉಳಿದವ್ರು 3 ಜನನು ಥಿಯೇಟರ್ ಆರ್ಟಿಸ್ಟ್. ಎಲ್ಲ ಥಿಯೇಟರ್. ಖಂಡಿತ ಥಿಯೇಟರ್ ಆರ್ಟಿಸ್ಟ್ ಇರುವಂತ ಗ್ರಿಪ್ ಯಾರಿಗೆ ಅಂದ್ರೆ ಆ ಒಂದು ಆಕ್ಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ತುಂಬಾ ಇದ್ದೇ ಇರ್ತದೆ ಅವರಿಗೆ. ಫಸ್ಟ್ ಫಿಲ್ಮ್ ಆದ್ರೂ ಚೆನ್ನಾಗಿ ಮಾಡಿದ್ದಾರೆ. ಸೊ ಅವರೇ ಈಗಲೇ ಅಷ್ಟು ಕಾನ್ಫಿಡೆನ್ಸ್ ಕಾಣ್ತಾ ಉಂಟಾ? ಕಾನ್ಫಿಡೆನ್ಸ್ ಸ್ಯಾಟಿಸ್ಫ್ಯಾಕ್ಷನ್. ಮೊನ್ನೆ ಅವರು ನಮ್ಗೆ ಇವರಿಗೆ ಟ್ರಯಲ್ ನಾವು ಅನಂತ್ನಾಗ್ ಅವರಿಗೆ ಸ್ಕ್ರೀನಿಂಗ್ ಇತ್ತು, ಅವರಿಗೋಸ್ಕರ ತೋರಿಸಿದ್ದೇವೆ. ಅವರು ಖುಷಿ ಪಟ್ಟಿದ್ದಾರೆ. ನನಗೂ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಆಕ್ಚುಲಿ ನನಗೂ ಕ್ಯೂರಿಯಾಸಿಟಿ ಇದೆ ಯಾವಾಗ ಶುರು ರಿಲೀಸ್ ಆಗ್ತದೆ ಅಂತ ಹೇಳಿ. ಸೊ ವ್ಯೂವರ್ಸ್ ಇರುವಂತ ಕ್ಯೂರಿಯಾಸಿಟಿ ನನಗೂ ಇದೆ. ಸೊ ನಾನು ಮತ್ತೊಮ್ಮೆ ತಮಗೆ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಆಕ್ಚುಲಿ ನೀವು ಈ ಮೂವಿ ನೆಕ್ಸ್ಟ್ ಮೂವಿಯಲ್ಲಿ ನಾನು ನಿಮ್ ಜೊತೆ ಮಾತಾಡಬೇಕು ಅಂದ್ರೆ ಇನ್ನೊಂದು ಹೊಸ ಮೂವಿಯಲ್ಲಿ ಅಂತ ನನ್ನ ಬಯಕೆ. ಸೊ ನೀವು ಹಾಗೆ ನಿಮ್ಮನ್ನು ಇನ್ನೊಂದು ಹೊಸ ಮೂವಿಯಲ್ಲಿ ನೋಡಬೇಕು, ಹೀರೋ ಆಗಿ ನೋಡಬೇಕು ಅಂತ ನನ್ನ ಆಸೆ ಇದೆ. ಸೊ ಬಹಳಷ್ಟು ಒಳ್ಳೆ ಚಾನ್ಸ್ಗಳು ನಿಮ್ಗೆ ಸಿಗ್ಲಿ, ನೀವು ಇನ್ನು ಉತ್ತಮ ಫಿಲ್ಮ್ಗಳನ್ನು ಮಾಡಿ ಕನ್ನಡದಲ್ಲಿ, ನಮ್ಮ ಬಾಲಿವುಡ್ ಲೆವೆಲ್ ಕನ್ನಡ ಮೂವಿ ಬರಲಿ ಅಂತ ನಾನು ಹಾರೈಸ್ತಾ ಈ ಕಾರ್ಯಕ್ರಮ ಇವತ್ತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಸೊ ತಮಗೆಲ್ಲರಿಗೂ ವೀಕ್ಷಕರೇ ಈ ವಿಶೇಷ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ತುಂಬಾ ಬಹಳಷ್ಟು ಮಾತಾಡ್ಲಿಕ್ಕಿತ್ತು, ಆದ್ರೆ ಸಮಯದ ಅಭಾವದಿಂದ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಪರವಾಗಿಲ್ಲ, ಇನ್ನೊಂದು ದಿನ ನಾವು ಮತ್ತೊಂದು ಮೂವಿ ಮೂಲಕ ಅವ್ರ ಜೊತೆ ಮಾತಾಡೋಣ. ಸೊ ತಮಗೆಲ್ಲರಿಗೂ ನಮಸ್ತೆ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ.